ಮಾಡ್ಕೊಡಿ, ತುಂಬಾ ಶಬ್ದ ಆಗಿದೆ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಈ 12ನೇ ಶ್ಲೋಕದ ವಿವರಣೆಯಾಗಿ ಅನೇಕ ವಿಷಯಗಳನ್ನು ನೋಡಿದ್ವಿ. ದೇವತೆಗಳಿಗೆ ಕೆಲವರು ದೋಷ ಇದೆ ಅನ್ನೋ ತರ ವ್ಯಾಖ್ಯಾನ ಮಾಡಿದ್ರು. ದೇವತೆಗಳು ಮನಸ್ಸಿನಲ್ಲಿ ಏನೋ ಅನ್ಕೊಂಡೇ ದೇವರ ಹತ್ರ ಹೋಗ್ತಾರೆ, ದೇವರ ಪೂಜೆ ಏನ್ ಮಾಡ್ತಾರೆ. ನಾವು ದೈತ್ಯರನ್ನು ಸೋಲಿಸ್ಬೇಕು ಅನ್ನೋ ಭಾವನೆಯಿಂದಲೇ ಯಾವಾಗ್ಲೂ ಪೂಜೆ ಮಾಡೋದು. ಆದ್ರಿಂದಲೇ ಭಗವಂತ ಅವ್ರಿಗೆ ಅವ್ರೇನ್ ಅನ್ಕೊಂಡ್ರು ಮನಸ್ಸಿನಿಂದ, ಯಾವ ಭಾವನೆಯಿಂದ ಅವನ್ ಪೂಜೆ ಮಾಡಿದ್ರು ಅಷ್ಟೇ ಫಲ ಕೊಡ್ತಾನೆ. ದೈತ್ಯರನ್ನ ಸಂಹಾರ ಮಾಡ್ತಾರೆ, ಅವ್ನ ಕೆಲಸ ಮುಗೀತು ಅಷ್ಟೇ. ಅವರು ಮುಂದಿನ ಕಾಲದಲ್ಲಿ ವಿಶೇಷವಾದ ಆನಂದ ಕೊಡ್ಬೇಕು ಅಂತ ದೇವರಿಗಿರಲ್ಲ ಅಂತೆಲ್ಲ ಬಂತು. ವಸ್ತುತಃ ಹಾಗಲ್ಲ. ಯಾಕಂದ್ರೆ ಸತ್ಯ ಸಂಹಿತ ಅನ್ನೋ ಒಂದ್ ಮಾತಿದೆ. ಈಗ ದೈತ್ಯರಾದ್ರೆ ಅವ್ರ ಸ್ವಭಾವನೆ ಹಾಗೆ, ಅವ್ರು ಭಕ್ತಿನೇ ಮಾಡಲ್ಲ, ಅವ್ರೇನ್ ಅನ್ಕೊಳ್ಳೋದಂತೂ ದೂರ, ಭಕ್ತಿನೇ ಇರಲ್ಲ ದೇವ್ರ ಬಗ್ಗೆ. ದೇವತೆಗಳಿಗೆ ಭಕ್ತಿ ಇದ್ರು ಸಕಾಮ ಭಕ್ತಿ, ಏನೋ ಬಯಕೆ ಇರೋಂತಹ ಭಕ್ತಿ ಅಂತ ಹೇಳಿದ್ರೆ, ಆದ್ರೆ ಇದು ಸರಿಯಲ್ಲ. ಸತ್ಯ ಸಂಹಿತ ಗ್ರಂಥದಲ್ಲಿ ಸ್ಫುಟವಾಗಿ ಹೇಳಿದ್ದಾರೆ, ಬ್ರಹ್ಮಾದಿ ದೇವತೆಗಳ ಒಂದು ಭಕ್ತಿ ಇದೆಯಲ್ಲ ದೇವರಲ್ಲಿ, ಅದು ಎಂದಿಗೂ ಸಕಾಮವಾಗಿರಲ್ಲ, ನಿಷ್ಕಾಮವಾದ ಭಕ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಭಕ್ತಿ, ಜ್ಞಾನ, ದಯೆ ಎಲ್ಲದರಿಂದ ಭಗವಂತನ ಆರಾಧನೆ ಮಾಡೋ ಬ್ರಹ್ಮಾದಿ ದೇವತೆಗಳು ಮಾತ್ರ ಯಾವತ್ತೂ ಮನಸ್ಸಿನಲ್ಲಿ ಕಾಮನೆಗಳನ್ನು ತುಂಬಿಕೊಂಡಿರಲ್ಲ. ಅದು ಬೇರೆಯವರ ಕಾಮನೆಗಳಷ್ಟೇ, ಬೇರೆಯವ್ರ ಮನಸ್ಸಿನಲ್ಲಿರೋದು ಅಂತ ಈ ವಿಷಯವನ್ನ ತಿಳಿಸ್ತಾರೆ ಆಚಾರ್ಯರು. ಆದ್ರಿಂದ ಹೀಗೆ ಈ ಭಾಗವತದ ಪದ್ಯಕರ್ಥ ಏನು, ಸರ್ವಭೂತ ದಯೆಯ ಸುರಗಣೈರ್ಹಿ ಆರಾಧಿತಸ್ತ್ವಂ ಬದ್ಧ ಕಾಮೈರ್ಜನೈಹಿ ಉಪಚಿತ ಉಪಚಾರೈಹಿ ನ ಅತಿಪ್ರಸೀದಸಿ. ನೀನು ಎಲ್ಲಾ ಪ್ರಾಣಿಗಳ ಮೇಲೆ ದಯೆ ತೋರಿಸುವಂತ ದೇವತೆಗಳಿಂದ ಸ್ತೋತ್ರಗೊಳ್ತಾ ಇದೀಯ ದೇವ್ರೆ, ಅಂಥ ನೀನು ಈ ಸಾಮಾನ್ಯರಾದ ಜನರ ಉಪಚಾರಕ್ಕೆ ಸಿಗ್ತ್ಯಾ? ಸಿಗಲ್ಲ ಅನ್ನೋ ಅರ್ಥದಲ್ಲಿ. ಯಾಕೆ ಈ ಸಾಮಾನ್ಯ ಜನರು ಯಾವಾಗ್ಲೂ ಬದ್ಧ ಕಾಮೈಹಿ, ಮನಸ್ಸಲ್ಲಿ ಏನೋ ಅನ್ಕೊಂಡೇ ಪೂಜೆ ಮಾಡ್ತಾರೆ ಅಂತ. ಇದು ಸರಿ ಇದೆ ಅರ್ಥ, ಇದು ಅನುಭವಕ್ಕೂ ಬರುತ್ತೆ. ಹೌದು, ಲೋಕದಲ್ಲಿರೋ ಮನುಷ್ಯರು ಹೀಗೆ ಏನೋ ಮನಸ್ಸಲ್ಲಿ ಬಯಕೆ ಇಟ್ಕೊಂಡೇ ದೇವರ ಆರಾಧನೆ ಮಾಡ್ತಾರೆ ಅಂತ. ದೇವತೆಗಳ ಬಗ್ಗೆ ಹೀಗೆ ನೀವು ವ್ಯಾಖ್ಯಾನ ಮಾಡಿದ್ದು ಸರಿಯಿಲ್ಲ ಅಂತ ಆ ಪದವನ್ನ ಎಲ್ಲಿ ಜೋಡಿಸ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಈ ರೀತಿಯ ತಪ್ಪುಗಳು ಬೇರೆ ವ್ಯಾಖ್ಯಾನಗಳಲ್ಲಿ ಕಾಣುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಟಿಪ್ಪಣಿಯಲ್ಲಿ ಹೇಳ್ತಾರೆ, ನೀವು ಭಗವಂತನಿಗೆ ಖುಷಿ ಪಡಿಸ್ಲಿಕ್ಕೆ ಏನ್ ಮಾಡ್ತೀರಿ? ಏನೆಲ್ಲ ವಿಶೇಷವಾಗಿ ತುಂಬಾ ಹೂವುಗಳು, ತುಂಬಾ ಹಣ್ಣುಗಳು, ಇದೆಲ್ಲ ಇದು ಸಾಮಾನ್ಯ. ಇನ್ನು ವಿಶೇಷವಾಗಿ ಬೆಳ್ಳಿ, ಬಂಗಾರ ಎಲ್ಲವನ್ನ ಮಾಡಿ ಆರಾಧನೆ ಮಾಡ್ತೀರಿ. ಆದ್ರೆ ಭಗವಂತನಿಗೆ ಅದರಿಂದ ನಿಜವಾಗಿ ಸಂತೋಷ ಆಗತ್ತಾ? ಆಗಲ್ಲ ಅಂತ ಭಾವದಲ್ಲಿ ಇಲ್ಲ. ಖಂಡಿತ ಹಾಗಾದ್ರೆ ಅದನ್ನ ಮಾಡಿದ್ರೆ ವ್ಯರ್ಥನ ಅಂತ ಪ್ರಶ್ನೆ ಬರಬಹುದು ನಮ್ಮ ಮನಸ್ಸಿಗೆ. ವ್ಯರ್ಥ ಅಲ್ಲ, ಆದ್ರೆ ಮನಸ್ಸಲ್ಲಿ ಕಾಮನೆ ಇಟ್ಕೊಂಡ್ ಮಾಡಿದ್ರೆ ಅದೆಲ್ಲ ವ್ಯರ್ಥ, ಅದಕ್ಕೆ ಬೆಲೆ ಇರಲ್ಲ. ಅದನ್ನ ಇಲ್ಲೇ ಹೇಳ್ತಾ, ನೀವು ಹೂವನ್ನು ಹಾಕ್ರಿ, ತುಂಬಾ ಖರ್ಚು ಮಾಡಿ ಭಗವಂತನ ಪೂಜೆ ಮಾಡಿ, ಅದರಿಂದ ಫಲ ಸಿಗಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸಿಗೋ ಫಲ ಅದು ಮೋಕ್ಷ ಆಗಿರಲ್ಲ ಅಂತ ಹೇಳ್ತಾರೆ. ಯಾಕೆ? ನಿಮ್ಮ ಮನಸ್ಸಲ್ಲಿ ಕಾಮನೆ ಇಟ್ಕೊಂಡ್ ಮಾಡಿದ್ರಲ್ಲ. ಅದೇ ಕಾಮನೆ ಇಟ್ಕೊಳ್ಳೋದೇನೆ ನಿಷ್ಕಾಮವಾಗಿ ಮಾಡಿದ್ರೆ ಅದು ತುಂಬಾ ಬೆಲೆ ಬಾಳೋ ವಸ್ತುನೇ ಹಾಕಿ ದೇವ್ರಿಗೆ ತೃಪ್ತಿ ಆಗತ್ತೆ. ಬಂಗಾರ ತುಳಸಿ ಆಗತ್ತೆ, ಖಂಡಿತ ತೃಪ್ತಿ ಆಗತ್ತೆ, ಆಗಲ್ಲ ಅಂತಿಲ್ಲ.
ಆದ್ರೆ ನಿಷ್ಕಾಮವಾಗಿ ಮಾಡ್ಬೇಕು. ಅದನ್ನ ಕಾಮನೆ ಇಟ್ಕೊಂಡು ಅಂತ ಕೆಲಸ ಮಾಡಬಾರ್ದು. ಅದನ್ನ ಇಲ್ಲಿ ಇದುವರೆಗೆ ವಿಶೇಷವಾಗಿ ವರ್ಣನೆ ಮಾಡಿದ್ರು. ಇನ್ನು ಮುಂದಕ್ಕೆ ಹೋಗೋಣ. 13ನೇ ಶ್ಲೋಕ. ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರೆ. ಭಗವಂತನಿಗೆ ನೀವು ನಿಷ್ಕಾಮವಾಗಿ ಕರ್ಮ ಮಾಡಿದ್ರೆ ಸಾಲಲ್ಲ ಅಂತ ಹೇಳ್ತಾರೆ. ಅಲ್ಲ, ಇದುವರೆಗೂ ಇದೇ ಸುಸ್ತಾಗ್ಬಿಡತ್ ನಮ್ಗೆ. ಸಕಾಮ ಕರ್ಮ ಮಾಡಬೇಡಿ ಅನ್ನೋದೇ ಒಂದ್ ದೊಡ್ಡ ಕಷ್ಟ. ಅದು ಉಪದೇಶ ಕೊಡೋದು. ಯಾಕೆ, ಏನು ಕಾಮನೆ ಇಲ್ಲದೆ ಹೆಂಗ್ ಮಾಡೋದು? ಒಂದು ಆಯ್ತು, ನಿಷ್ಕಾಮ ಕರ್ಮವನ್ನ ಮಾಡ್ದ, ದೇವರ ಅನುಗ್ರಹ ಆಗ್ಬೇಕು, ನಾನು ನಿಷ್ಕಾಮವಾಗಿ ಮಾಡ್ತೇನೆ ಅಂತ ಸತ್ಕರ್ಮಗಳನ್ನೆಲ್ಲ ಮಾಡ್ದ. ಪ್ರತಿಯೊಂದು ಏನೇನ್ ದೇವರಿಗೆ ಪ್ರದಕ್ಷಿಣೆ ನಮಗೆ ಏನೇನ್ ಹಾಕದ ಎಲ್ಲ ನಿಷ್ಕಾಮವಾಗಿ ಮಾಡ್ದ. ಆದ್ರೆ ಭಗವದ್ ಅರ್ಪಣ ಸಹಿತ ಇದನ್ ಮಾತ್ರ ಮರಿಬೇಡಿ. ದೇವರಿಗೆ ಅರ್ಪಣೆ ಮಾಡಿ. ನೀವ್ ಅರ್ಪಣೆ ಮಾಡದೆ ನೀವ್ ಏನ್ ಮಾಡಿದ್ರು, ನಿಷ್ಕಾಮವಾಗಿ ಕರ್ಮ ಮಾಡಿದ್ರು ಪೂರ್ತಿ ಫಲಕಾರಿ ಅಲ್ಲ, ಪೂರ್ತಿ ಸಂತೋಷ ದೇವರಿಗೆ ನಿಮಗ್ ಸಿಗಲ್ಲ ಅಂತ ಇದನ್ನ ಇಲ್ಲಿ ಮುಂದೆ ಸ್ಫುಟಪಡಿಸ್ತಾ ಇದ್ದಾರೆ. 13ನೇ ಶ್ಲೋಕ. ಪುಂಸಾಮತೋ ವಿವಿಧ ಕರ್ಮಭಿ ಅಧ್ವರಾದ್ಯೈಃ. ಅಲ್ಲಿ ಕರ್ಮಭಿಹಿ ಅಧ್ವರಾದ್ಯೈಹಿ ಅಂತಿದೆ. ಸೇರಿಸಿದಾಗ ಕರ್ಮಭಿರಧ್ವರಾದ್ಯೈಹಿ ಅಂತ ಪದ ಆಗತ್ತೆ. ದಾನೇನ ಚೋಗ್ರ ತಪಸಾ ವ್ರತಚರ್ಯಯಾ ಚ ನಾರಾಧನಂ ಭಗವತಸ್ತವ ಸತ್ಕ್ರಿಯಾರ್ಥೋ ಧರ್ಮೋರ್ಪಿತಃ ಕರ್ಹಿಚಿತ್ ಕ್ರಿಯತೆ ನ ಯತ್ರ. ಈ ಮುಖ್ಯವಾದ ಮಾತನ್ನು ನಮಗ್ ತಿಳಿಸ್ತಾರೆ. ನೀವು ಅಂದ್ರೆ ಮನುಷ್ಯರು ಅನೇಕ ಯಜ್ಞಗಳನ್ನು ಮಾಡಬಹುದು, ದೇವರನ್ನ ಉದ್ದೇಶಿಸಿಕೊಂಡು ಅನೇಕ ತಪಸ್ಸನ್ನು ಮಾಡಬಹುದು, ಅನೇಕ ದಾನ ಮಾಡಬಹುದು, ಅನೇಕ ವ್ರತಗಳನ್ನ ಮಾಡಬಹುದು. ಈ ತರ ಸಾಕಷ್ಟು ಕರ್ಮ ಏನೇನಿದೆಯೋ ಅದನ್ನೆಲ್ಲ ಮಾಡಬಹುದು. ಅದನ್ನ ಮಾಡೋ ಉದ್ದೇಶ ನಿಮ್ಗೇನಿರುತ್ತೆ? ದೇವರ ಆರಾಧನೆ ಆಗ್ಬೇಕು. ನಿಜ, ದೇವರ ಪೂಜೆನೆ ಮಾಡಿದ್ದು. ನೀವು ದಾನ ಕೊಟ್ರೆ ಇದರಿಂದ ದೇವರ ತೃಪ್ತಿ ಆಗ್ಲಿ ಅಂತ ಕೊಟ್ಟಿದ್ದೀರಿ. ತಪಸ್ಸು ಮಾಡಿದ್ದು ತಪಸ್ಸಿನಿಂದ ದೇವ್ರಿಗೆ ಸಂತೋಷ ಆಗ್ಲಿ ಏನ್ ಮಾಡಿದ್ರಿ. ಕರ್ಮ ಮಾಡಿದ್ರಿ, ಅದರಿಂದಲೂ ಹಾಗೆ. ಯಜ್ಞ ಮಾಡಿದ್ರಿ ಅದು, ವ್ರತ ಮಾಡಿದ್ರಿ ಅದು. ಎಲ್ಲಾ ಕರ್ಮಗಳಿಗೂ ಸತ್ಕರ್ಮಗಳಿಗೂ ಉದ್ದೇಶ ಏನು? ದೇವರಿಗೆ ಸಂತೋಷ ಆಗ್ಬೇಕು ಅನ್ನೋದು ಉದ್ದೇಶ. ಆದ್ರೆ ಈ ಎಲ್ಲ ಆರಾಧನೆ ಕೆಲವು ಸಲ ಪ್ರಸಾದ ಕೊಡಲ್ವಂತೆ. ದೇವರ ಪೂರ್ಣ ಅನುಗ್ರಹ ನಮಗೆ ದೊರೆಯುವಂತೆ ಮಾಡಲ್ಲ. ಆಗದೇ ಇಲ್ಲ ಅನುಗ್ರಹ ಅಂತಿಲ್ಲ, ಆಗತ್ತೆ. ಆದ್ರೆ ಮೋಕ್ಷಕ್ಕೆ ಬೇಕಾದ ಆ ಅನುಗ್ರಹ ಇದೆಯಲ್ಲ, ಅಂಥ ಅನುಗ್ರಹ ಆಗೋದಿಲ್ಲ. ಯಾಕಾಗಲ್ಲ ಅಂತಂದ್ರೆ ನೀವೊಂದು ತಪ್ಪು ಮಾಡಿದ್ರಿ. ಯಾಕಂದ್ರೆ ಯಾವ ಭಗವಂತನ ಪೂಜೆ ಅನ್ನೋ ಒಂದು ಧರ್ಮವನ್ನ ನೀವು ಪಾಲಿಸ್ತಾ ಇದ್ದೀರಿ, ಅಲ್ಲಿ ಕರ್ಹಿಚಿತ್ ಅರ್ಪಿತೋನ ಕ್ರಿಯತೆ, ಏನನ್ನೂ ಅರ್ಪಣೆ ಮಾಡ್ಲಿಲ್ಲ. ಎಲ್ಲ ಮಾಡಿ ಕೃಷ್ಣಾರ್ಪಣ ಅಂದೇ ಇದ್ರೆ ಹೋಯ್ತು, ಮಾಡಿದೆಲ್ಲ ವ್ಯರ್ಥ. ಮನಸ್ಸಿನಲ್ಲಾದ್ರೂ ಅನ್ಕೊಳ್ಬೇಕು. ಬಾಯ್ ಬಿಟ್ಟು ಹೇಳ್ದೆ ಇದ್ರು ಚಿಂತೆ ಇಲ್ಲ, ಮನಸ್ಸಿನಲ್ಲಾದ್ರೂ ಅನ್ಕೊಳ್ಬೇಕು. ಅನ್ಕೊಂಡ್ರೆ ಆಗ ಕೃಷ್ಣಾರ್ಪಣ ಅಂತ ಆಯ್ತು ಅಂದ್ರೆ ಭಗವಂತನಿಗೆ ಸೇರಿತು, ನಮಗೆ ಪೂರ್ಣ ಫಲ ಸಿಕ್ತು ಅಂತ ಅರ್ಥ. ಆದ್ರಿಂದ ಅತಃ ಯತ್ರ ಭಗವತಃ ತವಸತ್ಕ್ರಿಯಾರ್ಥ, ಎಲ್ಲೆಲ್ಲಿ ಅಂದ್ರೆ ಯಜ್ಞ ಆಗ್ಬಹುದು, ದಾನ ಆಗ್ಬಹುದು, ತಪಸ್ಸಾಗಬಹುದು, ಯಾವ ಯಾವ ಉತ್ತಮವಾದ ಸತ್ಕರ್ಮಗಳಿದೆ ಅಲ್ಲೆಲ್ಲ ನಿನ್ನ ಪೂಜೆ ಸತ್ಕ್ರಿಯಾ, ನಿನಗೆ ಸತ್ಕಾರ ಅಂದ್ರೆ ನಿನ್ನ ಪೂಜೆ ಅನ್ನೋ ಭಾವನೆಯಲ್ಲಿ ಯಾವ ಯಾವ ಧರ್ಮಾಚರಣೆಗಳಿವೆ ಅದು ಎಲ್ಲದರಲ್ಲೂ ನಿನಗೆ ಅರ್ಪಣೆ ಅನ್ನೋದು ಒಂದಿಲ್ಲ ಅಂತ ಆದ್ರೆ ಅವಾಗ ಅಂಥ ಮನುಷ್ಯರು ಮಾಡುವಂತ ಭಗವಂತನ ಅದೇ ನಿನ್ನ ಆರಾಧನೆ ಏನಿದೆ ಅದು ಅಂಥ ಪ್ರಸಾದವನ್ನು ತಂದುಕೊಡೋದಿಲ್ಲ. ಹಾಗಾಗಿ ಮುಖ್ಯವಾಗಿದ್ದೇನಂತಂದ್ರೆ ಭಗವಂತನಿಗೋಸ್ಕರ ನಾವು ಮಾಡುವಂಥ ಪೂಜೆ ಅದು ಸಮರ್ಪಿತ ಆಗ್ಬೇಕು ಅನ್ನೋದು ಮುಖ್ಯ. ಅದನ್ನಲ್ಲಿ ಯಜ್ಞಾದಿಷು ಯತ್ಕ್ರಿಯಾರ್ಥ ತವ ಪೂಜಾ ಪ್ರಯೋಜನ ಅದೃಷ್ಟಾಖ್ಯೋ ಧರ್ಮ. ಅಂದ್ರೆ ಭಗವಂತನ ಪೂಜೆ ಮಾಡೋದ್ರಿಂದ ನಮ್ಗೆ ಅನೇಕ ಪ್ರಯೋಜನಗಳಿದೆ. ಪುಣ್ಯ, ಹಾಗೆ ಅದೃಷ್ಟವಾದ ಸ್ವರ್ಗ, ಕಾಣದೇ ಇರುವಂತಹ ಸ್ವರ್ಗ, ಮೇಲ್ಮೇಲಿನ ಲೋಕಗಳು, ಇವೆಲ್ಲ ಸಿಗತ್ತೆ. ಇವೆಲ್ಲ ಸಿಗಬೇಕು ಅಂತ ಆದ್ರೆ ಭಗವಂತನ ಅನುಗ್ರಹ
ಅವನ ಅರ್ಪಣೆ ಮಾಡಿದಾಗ್ಲೇ ಆಗೋದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಇಷ್ಟು ಬರುದು. ಇಷ್ಟಾದ್ಮೇಲೆ ಇನ್ನೊಂದು ವಿವರಣೆ ಮಾಡ್ತಾರೆ. ಈ ಧರ್ಮ ಅಂತಂದ್ರೆ ಯಾವುದು? ಕೇವಲ ಒಂದು ಹೋಮ ಮಾಡಿಸೋದೇ ಧರ್ಮ ಅಲ್ಲ. ಏನೋ ಮನಸ್ಸಲ್ಲಿ ದೇವರ ಬಗ್ಗೆ ಅನ್ಕೊಂಡ್ವಿ, ದೇವ್ರಿಗೋಸ್ಕರ ಏನೋ ಒಂದು ಬರದ್ವಿ, ಒಂದ್ ಪೇಜ್ ತಗೊಂಡು, ಇದು ಒಂದ್ ಧರ್ಮನೇ. ದೇವರಿಗೋಸ್ಕರ ನಾವೇನು ಸತ್ಕರ್ಮ ಮಾಡ್ತೀವಲ್ಲ, ಅದು ಒಂದ್ ಚಿಕ್ಕದ್ ಅನ್ನಿಸ್ಬೋದು ಬೇರೆಯವ್ರಿಗೆ, ನಾವು ಮಾಡ್ತಾ ಇರೋದು ಧರ್ಮನೇ. ಅದ ಆ ಧರ್ಮ ಮಾಡ್ಬೇಕಾದ್ರೆ ಕದಾಚಿದಪಿ ಅಥವಾ ಅರ್ಪಿತೋ ಅನುಭವತಿ ಅಂದ್ರೆ ಏನ್ ಹೇಳ್ತಾ ಇದಾರೆ, ಆದೌ ಮಧ್ಯೆ ಅಂತೇಪಿ ವಾ ತವಾರ್ಪಿತೋ ಅನುಭವತಿ. ಇವ್ರು ಹೇಳೋದು ನಾವು ಕೃಷ್ಣಾರ್ಪಣ ಮಸ್ತು ಅಂತ ಕೊನೆಗೆ ಹೇಳ್ತಾ ಇರ್ತೀವಿ, ಆದ್ರೆ ಈ ವ್ಯಾಖ್ಯಾನಕಾರ ಹೇಳ್ತಾರೆ ಮೊದಲಿಗೆ, ಮಧ್ಯದಲ್ಲಿ, ಕೊನೆಗಾದ್ರೂ ದೇವರಿಗೆ ನೀವು ಅರ್ಪಣೆ ಮಾಡ್ಲಿಲ್ಲ ಅಂತ ಆದ್ರೆ ಪೂರ್ತಿ ಫಲ ಕೊಡಲ್ಲ. ಅಲ್ಲ, ಶುರು ಮಾಡ್ಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂದ್ರೆ ಏನರ್ಥ ಅಂದ್ರೆ, ಪ್ರತಿ ಕರ್ಮ ಒಂದೊಂದು ಕ್ಷಣ ಕ್ಷಣನು ನಾವು ಮಾಡ್ತಾ ಇರ್ತೀವಿ. ಎಲ್ಲಾ ಕರ್ಮ ಸಮರ್ಪಣೆ ಆಗ್ಬೇಕಲ್ಲ, ಅದಕ್ಕೇನಂದ್ರೆ ಮೊದಲು ಮಧ್ಯ ಕೊನೆಗೆ ಅಂತ ಮಾಡುವಂತ ಇಷ್ಟಿಷ್ಟು ಕಾಲದಲ್ಲಿ 1 ಗಂಟೆಯಿಂದ 3 ಗಂಟೆ ಮಾಡಿದ ಕರ್ಮ ನಿನಗೆ ಸಮರ್ಪಣೆ, 3 ಗಂಟೆಯಿಂದ 5 ಗಂಟೆ ಮಾಡಿದ ಕರ್ಮ ನಿನಗೆ ಸಮರ್ಪಣೆ, ಸತ್ಕರ್ಮ. ಹೀಗೆ ಆದವು ಅಂತೆ ಮಧ್ಯೆ, ದಿನದಲ್ಲಿ ಮೊದಲನೇ ಪ್ರಹರ, ಆಮೇಲೆ ಮಧ್ಯದ್ದು ಕೊನೆ ಪ್ರಹರ, ಇವೆಲ್ಲ ಏನೇನು ಸತ್ಕರ್ಮಗಳಿಗೆ ಉಪಯುಕ್ತ ಆಯ್ತು ಆ ಕಾಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತವ ಪೂಜನಂ ಅಂತ ಹೇಳೋದೇ ಈ ಭಾವದಿಂದ. ಹೀಗೆ ಅರ್ಪಣೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ ಈ ಶ್ಲೋಕದಲ್ಲಿ ತಿಳಿಸಿದ್ರು. ಇನ್ನು ಮುಂದಕ್ಕೆ 14ನೇ ಶ್ಲೋಕಕ್ಕೆ ಹೋಗೋಣ. 14ನೇ ಶ್ಲೋಕದ ವಿವರಣೆ. ಈಗ ಭಗವಂತನ ತತ್ವವನ್ನ ತಿಳ್ಕೊಂಡ್ವಿ, ಸರಿ, ದೇವ್ರ ಬಗ್ಗೆ ತಿಳಿದಾಯ್ತು. ದೇವ್ರ ಬಗ್ಗೆ ತಿಳಿದಾದ್ಮೇಲೆ ನಮ್ಗೇನ್ ಗೊತ್ತಾಯ್ತು ಅಂತಂದ್ರೆ, ದೇವ್ರ ಬಗ್ಗೆ ಇನ್ನೂ ಸರಿಯಾಗಿ ನೀವು ತಿಳ್ಕೊಂಡಿಲ್ಲ ಅಂತ ಗೊತ್ತಾಯ್ತು. ತಿಳ್ಕೊಂಡಾದ್ಮೇಲೆ ಸ್ವಲ್ಪ, ಯಾಕಂದ್ರೆ ಇನ್ನೂ ಭಗವತ್ ತತ್ವ ಅಂದ್ರೆ ತುಂಬಾ ಇದೆ, ನನಗೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಇಷ್ಟು ತಿಳ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತು. ಆಗ ಏನ್ ಮಾಡ್ಬೇಕು, ಸಂಸಾರವನ್ನ ಕಳ್ಕೊಳ್ಬೇಕು ಅವನೇನಾದ್ರೂ ಮಾಡಿ. ಯಾಕಂದ್ರೆ ದೇವರನ್ನ ಪೂರ್ಣ ತಿಳಿಲಿಕ್ಕಾಗಲ್ಲ ಅಂತಂತೂ ಅರ್ಥ ಆಯ್ತು. ಅದಕ್ಕೆ ದೇವರನ್ನ ಧ್ಯಾನ ಮಾಡ್ಬೇಕು, ದೇವರ ಧ್ಯಾನ. ಆದ್ರೆ ದೇವರ ಯಾವ ಗುಣಗಳನ್ನು ಧ್ಯಾನ ಮಾಡ್ಬೇಕು, ಯಾವ ರೀತಿ ಅನುಸಂಧಾನ ಇರ್ಬೇಕು, ಅದನ್ನ ಈಗ ಭಾಗವತದ ಈ ಪದ್ಯದಲ್ಲಿ ತಿಳಿಸ್ತಾರೆ. ಅದನ್ನೇ ಹೇಳ್ತಾ, ಹರೇಹ ತತ್ವಜ್ಞಾನಾದ್ ಉತ್ಪನ್ನೋ ಯೋ ನ ಜ್ಞಾಯತೆ ಗತಿ ಇತ್ಯಾದಿ ರೂಪ ಸಂಸಾರ ತನ್ನಿವರ್ತಕೋಪಾಸ್ತೌ. ಅಂದ್ರೆ ಈ ಸಂಸಾರ ದೇವರ ಧ್ಯಾನದಿಂದ ಹೋಗತ್ತೆ ನಿಜ, ಆದ್ರೆ ದೇವರ ಧ್ಯಾನ ಮಾಡ್ಬೇಕಾದ್ರೆ ಯಾವ ರೀತಿ ಅವನ ಗುಣಗಳ ಚಿಂತನೆಯನ್ನ ಮಾಡ್ಬೇಕು, ಅದರಿಂದ ಭಗವಂತನ ಆರಾಧನೆಯಲ್ಲಿ ಏನೇನು ಬಿಡಬೇಕು, ಏನೇನ್ ಮಾಡ್ಬೇಕು ಇತ್ಯಾದಿ ವಿಷಯಗಳು ಬಂದಾಗ ಬ್ರಹ್ಮದೇವರು ತಾವು ಈ ಮಾತನ್ನ ಹೇಳ್ತಾರೆ. ಮುಖ್ಯವಾದ ಅಂಶ ಏನು ಅಂದ್ರೆ 14ನೇ ಶ್ಲೋಕ, ಶಶ್ವತ್ ಸ್ವರೂಪ ಮಹಸೈವ ನಿಪೀತ ಭೇದ ಮೋಹಾಯ ಬೋಧ ಧಿಷಣಾಯ ನಮಃ ಪರಸ್ಮೈ ವಿಶ್ವೋದಯ ಸ್ಥಿತಿಲಯೇಷು ನಿಮಿತ್ತ ಲೀಲಾ ರಾಮಾಯತೆ ನಮ ಇದಂ ಚಕ್ರಮೇಶ್ವರಾಯ. ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಈ ರೀತಿ ನಮಸ್ಕಾರವನ್ನ ಭಗವಂತನಿಗೆ ಮಾಡ್ಬೇಕು. ಭಗವಂತನ ಶಕ್ತಿ ಏನಂತ ಅನ್ಕೊಂಡಿದ್ದೀರಿ, ಅವನ ಸಹಜವಾದ ಶಕ್ತಿಯಿಂದ ಯಾರ್ದೇ ಉಪದೇಶ ಇಲ್ದೇನೆ ಯಾವಾಗ್ಲೂ ಭಗವಂತ ತಾನು ಒಂದೇ ತರ ಇರ್ತಾನೆ, ಏಕಪ್ರಕಾರವಾಗಿ. ಅಂದ್ರೆ ದೇವರಿಗೆ ಹೋಗಿ ಯಾರು ಉಪದೇಶ ಕೊಡೋ ಅಗತ್ಯ ಇಲ್ಲ. ದೇವ್ರು ತಾನು ಹೇಗಿದ್ದಾನೆ ಮೊದಲಿಂದ ಹಾಗೇ ಇರ್ತಾನೆ. ನಿಪೀತ ಭೇದ ಮೋಹಾಯ ಅಂತ ಅಂದ್ರೆ ಭಗವಂತನಿಗೆ ಅಜ್ಞಾನ ಎಂದಿಗೂ ಇರಲ್ಲ. ಅವನಿಗೆ 6 ತರಹ ಭೇದ ಮೋಹ ಇರುತ್ತಂತೆ. ಅಂದ್ರೆ ಈ ಭೇದದ ಬಗ್ಗೆ, ಪಂಚಭೇದಗಳಿದೆಯಲ್ಲ, ಈ ಭೇದದ ಬಗ್ಗೆ ಮೋಹ ಅದು 6 ತರ ಇರುತ್ತೆ. ಆ 6 ತರದಂತಹ ಏನು ಭೇದ ಮೋಹಗಳಿದೆ ಅದು ಭಗವಂತನಿಗಿಲ್ಲ. ಅವನ ಜ್ಞಾನವೇ ವಿಚಿತ್ರ. ಅದು ಎಂದಿಗೂ ನಮ್ಮ ತರಹ ಅಲ್ಲ. ಅಂದ್ರೆ ನಮ್ಮ ಜ್ಞಾನ ಹೇಗೆ ಇವತ್ತು ಒಂದ್ ಸ್ವಲ್ಪ ನೆನಪಿರುತ್ತೆ, ಆಮೇಲೆ ಒಂದ್ ನೆನಪು ಹೊರಟೋಗುತ್ತೆ.
ಜ್ಞಾನನೇ ಬರಲ್ಲ, ಎಷ್ಟೋ ಸಲ ಕಣ್ಮುಂದೆ ಇದ್ರೂ ಗೊತ್ತಾಗಲ್ಲ. ಈ ತರ ಎಲ್ಲ ದೇವರಿಗಾಗಲ್ಲ. ದೇವರ ಜ್ಞಾನನೇ ಅದು ಅದ್ಭುತ. ಎಲ್ಲ ಅವನ ಜ್ಞಾನದಲ್ಲಿದೆ. ಅಂದ್ರೆ ಎಲ್ಲಾನು ಜ್ಞಾನದಿಂದ ಅವನಿಗೆ ಗೊತ್ತಾಗತ್ತೆ. ಅವನು ಸರ್ವೋತ್ತಮ. ಅವನು ಅಂತ ಪರಮಾತ್ಮ ನಿನಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ನೀನು ಸೃಷ್ಟಿ ಸ್ಥಿತಿ ಲಯ ಏನೇನ್ ಮಾಡ್ತೀಯಲ್ಲ ಈ ಪ್ರಪಂಚಕ್ಕೆ, ಅದೆಲ್ಲ ನಿನ್ನ ಒಂದು ಲೀಲೆ ಅಷ್ಟೇ. ಅಂತ ಲೀಲಾ ಉದ್ಯಾನವನ ನೀನು ಅಂತ. ಅಂದ್ರೆ ಈ ವಿಹಾರ ಮಾಡ್ಲಿಕ್ಕೆ ಉದ್ಯಾನವನಕ್ಕೆ ಹೋಗ್ತಾರೆ. ಪಾರ್ಕ್, ಉದ್ಯಾನವನ. ಅದಕ್ಕೆ ಹೋಗೋದು ಯಾಕೆ? ಆರಾಮಾಗಿ ಒಂದಿಷ್ಟು ವಿಹಾರ ಮಾಡ್ಕೊಂಡ್ ಬರ್ಲಿಕ್ಕೆ. ಆತರ ಭಗವಂತನು ತಾನು ಒಂದಿಷ್ಟು ವಿಹಾರಕ್ಕೆ ಆಶ್ರಯ ಅಂತೆ. ಏನ್ ವಿಹಾರ ಅಂದ್ರೆ ತನ್ನ ಲೀಲೆ. ಎಲ್ಲ ಲೀಲೆಗಳನ್ನ ಒಂದೊಂದು ರೂಪದಲ್ಲಿ ತಾನು ತೋರಿಸ್ತಾ ಬರ್ತಾನೆ. ಅದು ಉದ್ಯಾನವನ ತರ ಅವನ ದೊಡ್ಡ ದೊಡ್ಡ ರೂಪಗಳಿವೆ. ಮತ್ಸ್ಯ, ಕೂರ್ಮ, ಪ್ರತಿಯೊಂದು ರೂಪ. ಆ ಪ್ರತಿಯೊಂದು ರೂಪಗಳಲ್ಲಿ ಭಗವಂತ ತನ್ನ ವಿಹಾರವನ್ನ, ಲೀಲೆಯನ್ನ ತೋರಿಸ್ತಾ ಇರ್ತಾನೆ. ಅಂಥ ಭಗವಂತ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ. ಇದರಿಂದ ಏನ್ ತಿಳಿಸ್ದಾಗಾಯ್ತು? ಭಗವಂತನ ಬಗ್ಗೆ ನಾವು ಯಾವ ರೀತಿ ಚಿಂತನೆ ಮಾಡ್ಬೇಕು, ಯಾವ ಗುಣಗಳನ್ನು ಚಿಂತಿಸ್ಬೇಕು ಅಂದ್ರೆ ಅವನಿಗೆ ಸಹಜವಾದ ಶಕ್ತಿ ಇದೆ, ಅವನಿಗೆ ಯಾವುದೇ ಅಜ್ಞಾನ ಇಲ್ಲ, ದಾನಮಯನಾಗಿದ್ದಾನೆ, ಎಲ್ಲರ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲದಕ್ಕೂ ಕಾರಣ ಆಗಿದ್ದಾನೆ. ಅಷ್ಟೇ ಅಲ್ಲ, ಅವನೊಂದು ದೊಡ್ಡ ಉದ್ಯಾನವನ ತರ ಅನೇಕ ಲೀಲೆಗಳನ್ನು ತೋರಿಸ್ತಾ ಇರ್ತಾನೆ, ಅದಕ್ಕೆ ಆಧಾರನಾಗಿದ್ದಾನೆ ಅಂತ ಇಷ್ಟೆಲ್ಲ ಚಿಂತಿಸ್ಬೇಕಂತೆ. ಇದಾದ್ಮೇಲೆ ಭಗವಂತನ ಶಕ್ತಿ ಎಷ್ಟಿದೆ ಅಂದ್ರೆ ಬೇರೆಯವ್ರಿಗೆ ಬರುವಂತ ಭೇದ ಮೋಹ ಇವುಗಳನ್ನು ಕಳಿತಾನಂತೆ. ಈಗ ಭೇದದ ಬಗ್ಗೆ ಸಜ್ಜನರಿಗೆ ಇಲ್ಲ, ನಾವೆಲ್ಲ ದೇವರೇ, ಜೀವರೆಲ್ಲ ಒಂದೇ, ಈ ತರ ಅನೇಕ ರೀತಿ ಭೇದದ ಬಗ್ಗೆ ಒಂದು ಅಜ್ಞಾನ ಇದೆ. ಭೇದ ಇದ್ರೂ ತೋರ್ತಾ ಇಲ್ಲ ನಮ್ಗೆ. ಎಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳಿ. ಆಗ ಇದೆಲ್ಲ ಕಳಿಬೇಕಲ್ಲ. ಇದೆಲ್ಲ ಕಳಿಬೇಕು ಅಂದ್ರೆ ನಾವು ಯಾರ ಹತ್ರ ಬೇಡ್ತೀವೋ ಅವನಿಗೂ ಅದಿರ್ಬಾರ್ದು. ನಾವು ಅಜ್ಞಾನಿ ಹತ್ರ ಹೋಗ್ಬಿಟ್ಟು ನನಗೆ ಜ್ಞಾನ ಕೊಡು ಅಂದ್ರೆ ಅವನ ಹೆಂಗ್ ಕೊಡ್ತಾನೆ? ಅವನೇ ದೊಡ್ಡ ಅಜ್ಞಾನಿ ಆಗಿದ್ದಾನೆ. ಅವನ ಹತ್ರ ನಮ್ಗೆ ಹೆಂಗ್ ಜ್ಞಾನ ಸಿಗತ್ತೆ? ಏನೂ ದುಡ್ಡು ಇಲ್ದೇನೋ ಹತ್ರ ಹೋಗಿ ದುಡ್ಡು ಕೊಡು ಅಂತ ಬೇಡಿದ್ರೆ ಹೇಗಾಗತ್ತೋ ಹಾಗೆ. ಆದ್ರಿಂದ ದೇವರ ಹತ್ರ ಹೋಗಿ ತತ್ವಜ್ಞಾನ ಬೇಕು ಅಂತ ನಾವು ಕೇಳ್ಬೇಕು ಅಂದ್ರೆ ಅವನು ತತ್ವಜ್ಞಾನಿ ಆಗಿರ್ಬೇಕು. ಅದಾಗಿದ್ದಾನ ಅವನು. ಅವನಿಗೆ ಆ ಜ್ಞಾನದಿಂದ ಪ್ರಯೋಜನನೂ ಆಗ್ಬೇಕಾಗಿಲ್ಲ. ಆದ್ರಿಂದ ಏನೇನು ನಿನ್ನ ದರ್ಶನಕ್ಕೋಸ್ಕರ ಅಂತ ನಾನು ಇಷ್ಟೆಲ್ಲ ನಮಸ್ಕಾರಗಳನ್ನ, ಸತ್ಕರ್ಮಗಳನ್ನ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದರ ಪುಣ್ಯನೇ ನನಗೆ ಇವತ್ತಿನ ದಿವಸ ನಿನ್ನ ದರ್ಶನ ಆಗಿದೆ ಅಂತ. ಅಂದ್ರೆ ಬ್ರಹ್ಮದೇವರು ಅನ್ಕೊಳ್ತಾ ಇರೋದು, ಎಷ್ಟೋ ಜನ್ಮದ ಹಿಂದೆ ತಾವು ಕರ್ಮಗಳನ್ನು ಮಾಡಿದ್ದಾರೆ, ಸತ್ಕರ್ಮಗಳನ್ನ, ಅದನ್ನೆಲ್ಲ ಅರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಅರ್ಪಣೆ ಮಾಡಿದ್ರ ಫಲ ಏನಾಯ್ತು ಅಂದ್ರೆ ಈಗ ಬ್ರಹ್ಮದೇವರು ಮುಂದೆ ಭಗವಂತನನ್ನ ಕಾಣ್ತಾ ಇದ್ದಾರೆ. ಅಂದ್ರೆ ಕರ್ಮಗಳ ಅರ್ಪಣೆಯಿಂದ ಭಗವಂತನ ದರ್ಶನ ಆಗುತ್ತೆ. ಕೊನೆಗೆ ನಾವು ಮಾಡೋ ಸತ್ಕರ್ಮವನ್ನ ಪ್ರತಿಯೊಂದು ಅರ್ಪಣೆ ಮಾಡ್ಬೇಕು ಅನ್ನೋದು ಇಲ್ಲಿ ಬಂದ ವಿಶೇಷ. ಇದಾದ್ಮೇಲೆ ಹೇಳ್ತಾರೆ, ಈಗ ಪರಮಾತ್ಮನಿಗೆ ಭೇದದ ಬಗ್ಗೆ ಮೋಹ ಇಲ್ವಾ? ಅಹಂ ಬ್ರಹ್ಮಾಸ್ಮಿ, ತದ್ ಬ್ರಹ್ಮ ಅಹಂ ವೇದ, ಅಹಂ ಬ್ರಹ್ಮಾಸ್ಮಿ ಎಲ್ಲ ಇದೆಯಲ್ಲ ಸಂಪೂರ್ಣ ವೇದ. ಇದೇನು ಹೇಳ್ತಾ ಇದೆ? ತದ್ ಬ್ರಹ್ಮ ಅಹಂ ವೇದ, ಅದು ಬ್ರಹ್ಮ, ನಾನು ಬ್ರಹ್ಮ, ಹೀಗೆ ಇದೆ ವೇದವಾಕ್ಯ. ಇಷ್ಟು ಸ್ಪಷ್ಟವಾಗಿ ಇದ್ದಾಗ ನೀವು ಇಲ್ಲ ಭೇದ ಮೋಹ ಅದನ್ನ ಕಳ್ಕೊಂಡಿದ್ದಾನೆ ಭಗವಂತ ಹೇಗೆ ಹೇಳ್ತೀರಿ? ಇದೆಲ್ಲ ಇದೆಯಲ್ವಾ ಅಂದ್ರೆ ಅದಕ್ಕೆ ವಿವರಣೆ ಮಾಡ್ತಾರೆ ನೋಡಿ. ಸಾಮಾನ್ಯ ಪ್ರಜೆಗಳಿಗೆ ದೇವರ ಬಗ್ಗೆ ಏನಿರುತ್ತೆ ಮೋಹ, ಅದು ಯಾವ ತರ ಮೋಹ, ಅದನ್ನ ಯಾವ್ದನ್ನ ಬಿಟ್ಟಿರ್ಬೇಕು ಅಂದ್ರೆ ಒಂದೊಂದೇ ಹೇಳ್ತಾರೆ. ಮೊದಲನೇದು ದೇವರು ಅಪರಿಪೂರ್ಣ ಅಂತ ಅನ್ಕೊಳ್ಳೋದು. ದೇವರು ನಮ್ ತರ ಅಂತ ಅನ್ಕೊಳ್ಳೋದು ಮೊದಲನೇ ತಪ್ಪು. ಇದು ಭೇದ ಚಿಂತನೆ. ದೇವರು ನಮ್ ತರಹ, ನಾವೇ ದೇವರಲ್ಲ, ನಮ್ ತರಹ ಅವನು ಕಷ್ಟಪಡ್ತಾನೆ. ರಾಮನಾಗಿ ಕಷ್ಟಪಡ್ಲಿಲ್ವಾ? ಕೃಷ್ಣನಾಗಿ ಅನುಭವಿಸ್ಲಿಲ್ವಾ ಕಷ್ಟನ? ಎಲ್ಲ ಅನುಭವಿಸ್ತಾ. ಹಾಗಾದ್ರೆ ಭೇದ ಚಿಂತನೆ ಮಾಡಿದ್ರಿ. ಈ ತರಹದ ಭೇದ ಚಿಂತನೆ ಸರಿ ಇಲ್ಲ. ಅಂದ್ರೆ ಅವನ ಅಪರಿಪೂರ್ಣತೆ, ಅವನ ಅಪರಿಪೂರ್ಣ, ನಾವು ಪರಿಪೂರ್ಣರು ಅನ್ನುವಂತ ಒಂದು ಭಾವ. ಅವ ಎಂದಿಗೂ ಪರಿಪೂರ್ಣರಲ್ಲ, ಅವನಂತೂ ಅಪರಿಪೂರ್ಣ ಅಂತ ತಿಳಿದ್ರಲ್ಲ, ಅದೇ ಒಂದು ದೊಡ್ಡ ಭೇದ ಭಾವ ಆಯ್ತು. ಇನ್ನು ಭಗವಂತನಿಗಿಂತ ಇನ್ನೂ ಮೇಲಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ದೇವರಿಗೂ ಅವನು ದೇವರು. ದೇವರಿಗೆ ದೇವರಂತ ಹೇಳಿದ್ರೆ ಅದು ಒಂದು ಚಿಂತನೆ, ಅದು ತಪ್ಪು. ಹಾಗೆ ದೇವರ ಅವತಾರ ಇರುತ್ತೆ, ಮೂಲ ರೂಪ ಇರುತ್ತೆ. ನಾರಾಯಣನಿಂದ ಅನೇಕ ರೂಪಗಳು ಹೊರಗೆ ಬಂತಾಯ್ತು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಆಮೇಲೆ ಮತ್ಸ್ಯ, ಕೂರ್ಮ, ವರಾಹ, ಹೀಗೆಲ್ಲ ಅವತಾರಗಳು ಬಂದಿದೆ. ಈ ಎಲ್ಲ ಅವತಾರಗಳೇನಿದೆ, ಹಾಗೆ ಭಗವಂತನೇನಿದ್ದಾನೆ, ಇದೆಲ್ಲ ಒಂದೇ, ಇದು ಯಾವುದು ಬೇರೆ ಅಲ್ಲ ಅಂತ ತಿಳಿಬೇಕು. ಅಷ್ಟೇ ಅಲ್ಲ, ಇನ್ನೊಂದು, ಇದನ್ನ ತಿಳ್ಕೊಳ್ತಾ ಇದ್ರೆ ದೋಷ. ಒಂದೇ ಅಂತ ತಿಳ್ಕೊಳ್ತಾ ಇದ್ರೆ ದೋಷ, ಬೇರೆ ಬೇರೆ ಅಂತಿದ್ರೆ ಭೇದ ಚಿಂತನೆ ಆಯ್ತು. ಅದೊಂದು ಭೇದ ಮೋಹ.
ಇನ್ನು ಭಗವಂತ ತಾನು ಜೀವಭಾವವನ್ನ ಪಡಿತಾನೆ. ಅಂದ್ರೆ ದೇವರೇ ಜೀವನ ಆಗೋದು ಅಂತ ತಿಳಿಯೋದಿದೆಯಲ್ಲ, ಇದು ದೊಡ್ಡ ಮೋಹ ಇದು. ದೇವರು ಯಾಕೆ ಒಂದು ನಾಯಿ ಆಗ್ಬೇಕು, ಯಾಕೊಂದು ಇಲಿ ಆಗ್ಬೇಕು, ಯಾಕೊಬ್ಬ ಕಳ್ಳ, ಯಾಕೊಬ್ಬ ಜಾರ ಪುರುಷ, ಹೀಗೆಲ್ಲ ಯಾಕೆ ಆಗ್ಬೇಕು? ದೇವರೇ ವೇಶ್ಯೆ ಅಂತನ್ಬೇಕು, ದೇವರೇ ಎಲ್ಲ ಅಂತಂದ್ರೆ ಏನೇನ್ ಕೆಟ್ಟ ವಸ್ತು ಅಂತ ಜಗತ್ನಲ್ಲಿ ಸಿಗತ್ತೋ ಎಲ್ಲಾ ದೇವರೇ ಅದು ಅಂತ ಆಗ್ಬಿಡುತ್ತೆ. ಹೀಗೆ ಹೇಳೋದು ತಪ್ಪಾಗತ್ತೆ. ಈ ರೀತಿಯ ಮೋಹ ಅದು ಸರಿಯಲ್ಲ. ತರದ ಅಜ್ಞಾನ ಏನಿದೆ ಅದನ್ನು ಹೋಗ್ಲಾಡಿಸ್ಬೇಕು. ಇಷ್ಟೇ ಅಲ್ಲ, 4ನೇ ಅಂಶ ಇನ್ನೊಂದು, ಜೀವರನ್ನ ಸ್ವತಂತ್ರದು ಅಂತ ತಿಳ್ಕೊಳ್ಳೋದು. ದೇವ್ರು ಬೇಕಾಗಿಲ್ಲ, ನಾನು ಇನ್ನೊಬ್ಬನ ಮಾತು ಕೇಳ್ತೀನಿ, ಅವ್ನು ಹೇಳ್ದಾಗ ನಾ ಕೇಳ್ತೀನಿ, ನನ್ ಮಾತನ್ನ ಇನ್ನೊಬ್ಬ ಕೇಳ್ತಾನೆ, ಅವ್ನು ನನ್ ಮಾತನ್ನ ಕೇಳ್ಕೊಂಡ್ ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬರಲ್ಲೂ ಇರುವಂತ ಸ್ವಾತಂತ್ರ್ಯ ಭ್ರಮೆ, ನಾವೇ ಸ್ವತಂತ್ರ ಅನ್ನೋ ಒಂದು ಭ್ರಮೆ ಇರತ್ತಲ್ಲ, ಇದು ಇಂಥ ಜೀವರ ಸ್ವಾತಂತ್ರ್ಯ ಏನಿದೆ ಜೀವರದ್ದು, ಅದು ಇಲ್ಲ ಅಂತ ತಿಳ್ಕೊಳ್ಬೇಕು. ಈ ಮೋಹನು ಇರಬಾರ್ದು. ಇನ್ನು ಭಗವಂತನಿಗೆ ಮತ್ತೆ ಜೀವರಿಗೆ ಹೇಗೆ ಭೇದ ಅನ್ನೋದು ಇದೆ ಅಂತ ತಿಳಿಬೇಕು. ಇಲ್ಲ ಅಂತ ತಿಳಿದ್ರೆ ದೋಷನೋ, ಹಾಗೆ ಜೀವರಿಗೆ, ಈಶ್ವರರಿಗೆ ಮತ್ತೆ ಜಡ ಪದಾರ್ಥಕ್ಕೆ ಆ ಜಡವನ್ನು ಸೇರಿಸ್ಕೊಡ್ಬೇಕು. ಆ ಜಡ ಪದಾರ್ಥಕ್ಕೆ ಮತ್ತೆ ಭಗವಂತನಿಗೆ, ಜೀವನಿಗೆ ಭೇದ ಇದೆ ಅಂತ ತಿಳಿದೇ ಇದ್ರೆ ಆಗ್ಲೂ ಇನ್ನೂ ಭೇದ ಮೋಹ ಹೋಗಿಲ್ಲ ಅಂತ ಅರ್ಥ. ಹೀಗೆ ಈ ಎಲ್ಲ ಬಗೆಯ ಮೋಹಗಳೇನಿದೆ, ಈ ಅಜ್ಞಾನದ ಒಂದು ಪ್ರಭೇದ, ಇದನ್ನೆಲ್ಲ ಭಗವಂತ ತಾನು ಅವನ ಅನುಗ್ರಹವನ್ನ ನಮ್ಮ ಮೇಲೆ ಮಾಡಿದ್ರೆ ಮಾತ್ರ ಇದನ್ನ ಹೋಗಿಸ್ಕೊಳ್ಲಿಕ್ಕೆ ಸಾಧ್ಯ, ಹೊರತು ಬೇರೆ ರೀತಿ ಇಲ್ಲ ಅಂತ ವಿವರಣೆ ಮಾಡಿ, ಈ ಭೇದ ಮೋಹ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಅದೇನು ಅಂತ ನೋಡ್ತಾ ಹೋಗೋಣ. ನಮ್ಮ ಪ್ರಕಾರ ಏನರ್ಥ ಅಂತ ಈಗಾಗ್ಲೇ ವಿವರಿಸಿದ್ರೆ ಅದನ್ನು ಶ್ಲೋಕದ ಮುಖಾಂತರ ಹೇಳ್ಬೇಕಷ್ಟೆ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನ ತಿಳಿಸಿದೆ. ಭೇದ ಮೋಹ ಅಂದ್ರೆ ಏನು? ಮೊದಲನೇದು, ಕೆಲವರು ಹೇಳ್ತಾರೆ ಇಲ್ಲ, ಪರಮಾತ್ಮ ಜೀವ ಮತ್ತೆ ಜಡ ಎರಡಕ್ಕಿಂತ ಬೇರೆ ಅಂತ ತಿಳಿಯೋದೆ ಒಂದು ಮೋಹ, ಒಂದು ಭ್ರಮೆ ಅಂತ ಹೇಳ್ತಾರೆ. ಭೇದ ಮೋಹ ಅನ್ನೋ ಶಬ್ದಕ್ಕೆ ಈ ತರ ಅಪಾರ್ಥ ಮಾಡ್ಕೊಂಡ್ರು. ಅಂದ್ರೆ ಈ ವಸ್ತು ಆ ವಸ್ತುವಿಗಿಂತ ಬೇರೆ, ಈ ವಸ್ತು ಆ ವಸ್ತುವಿಗಿಂತ ಬೇರೆ ಅನ್ನುವ ಭೇದ ಏನಿದೆ, ಇದು ಮೋಹ ಅಂತ, ಇದೊಂದು ಅಜ್ಞಾನ ಅಂತ ಹೇಳ್ತಾರೆ. ಈ ತರದ ಜ್ಞಾನ ಬಂದ್ರೆ ಅದು ಇದನ್ನ ಅಜ್ಞಾನ ಅಂತ ಕರೀಬಾರದು. ಯಾಕೆ ಅಂತಂದ್ರೆ ಸ್ಪಷ್ಟವಾಗಿ ನಮಗ್ ಗೊತ್ತಾಗ್ತಾ ಇದೆ ಜೀವರ ಲಕ್ಷಣ ಏನು, ಪರಮಾತ್ಮನ ಲಕ್ಷಣ ಏನು, ಮತ್ತೆ ನಮ್ಮ ನಿಮ್ಮ ಲಕ್ಷಣಗಳು ಅವರವ್ರವ್ರಿಗೆಲ್ಲ ಗೊತ್ತೇ ಇರತ್ತಲ್ಲ. ಇಷ್ಟೆಲ್ಲ ಅನುಭವಕ್ಕಿದ್ರು ಇವ್ರು ಮಾತ್ರ ವ್ಯಾಖ್ಯಾನ ಮಾಡೋದು ಏನು, ಇಲ್ಲ ಇಲ್ಲ, ಜೀವ ಮತ್ತೆ ಜಡ ಇವುಗಳ ಭೇದ ಏನಿದೆ ಅದು ಪರಮಾತ್ಮನಿಗಿದೆ, ಇದು ಒಂದು ಮೋಹ. ಮೋಹ ಅಂತ ಯಾಕೆ? ಸ್ಪಷ್ಟವಾಗಿ ನಮಗ್ ಜ್ಞಾನ ಇದೆ, ನಾವು ದೇವರ ತರ ಅಲ್ಲ, ನಾವು ಜಡಗಳಲ್ಲ, ಜಡ ನಮ್ ತರ ಇಲ್ಲ, ಪರಮಾತ್ಮ ನಮ್ ತರ ಇಲ್ಲ, ಇದೆಲ್ಲ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇದ್ದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯನೇ ಇಲ್ಲ. ಅದರಿಂದ ಭೇದ ಮೋಹ ಅನ್ನೋದಕ್ಕೆ ನಾವ್ ಹೇಳಿದ ಅರ್ಥ ಸರಿ ಇದೆ. ಆದ್ರೆ ಇವರು ಒಬ್ಬೊಬ್ರು ಏನ್ ಮಾಡ್ತಾರೆ, ಆ ಅರ್ಥ ಯಾವುದು ಸರಿ ಇಲ್ಲ. ಯಾಕೆಂದ್ರೆ ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಭೇದ ಮತ್ತೆ ಮೋಹ ಇದೆಯಲ್ಲ, ಇದು ಎರಡು ಬೇರೆ ಬೇರೆ ಅಂತ ಕೆಲವು ವ್ಯಾಖ್ಯಾನ. ಭೇದ ಮತ್ತೆ ಮೋಹ, ಅದು ಆತ್ಮನಿಗೆ ಅಜ್ಞಾನ ಇರುತ್ತಂತೆ, ನಾನೇ ಶರೀರ ನಾನೇ ಶರೀರ ಅಂತ, ಇದೊಂದು ಅಜ್ಞಾನ. ಈ ಅಜ್ಞಾನದಿಂದ ಏನಾಗ್ಬಿಡುತ್ತೆ ಅಂದ್ರೆ ಭೇದ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ ಅಂತ ಗೊತ್ತಾಗ್ತಾ ಇಲ್ಲ, ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಇದು ಯಾವುದು ಸರಿ ಇಲ್ಲ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ಮಧ್ವಾಚಾರ್ಯರು ಏನು ಉಲ್ಲೇಖ ಮಾಡಿದ್ದಾರೆ ಅದೇ ಸರಿ. ಏನ್ ಹೇಳಿದ್ದಾರೆ, ಈಶಸ್ಯ ಪೂರ್ಣತಾ ಜ್ಞಾನಂ ವಿಷ್ಣೋರನ್ಯಸ್ಯ ಚೇಷತ. ಈಶಸ್ಯ ಅಪೂರ್ಣತಾ ಜ್ಞಾನಂ, ದೇವರ ಪರಿಪೂರ್ಣ ಅಂತ ತಿಳಿದ್ರೆ, ವಿಷ್ಣೋರನ್ಯಸ್ಯ ಚೇಷತ, ವಿಷ್ಣುವಿಗೂ ಮೇಲ್ಪಟ್ಟವನೊಬ್ಬ ಇದ್ದಾನೆ. ಭೇದಸ್ತಸ್ಯ ಅವತಾರೇಶು, ದೇವರ ಪ್ರತಿಯೊಂದು ಅವತಾರಗಳಲ್ಲಿ ವ್ಯತ್ಯಾಸ ಇದೆ ಅಂತ ತಿಳಿಯೋನು. ಹಾಗೆ ಜೀವನೇ ಈಶ, ಹಿರಣ್ಯಕಶಿಪುವಿನ ತರ, ಹಿರಣ್ಯಕಶಿಪುನೇ ದೇವರು ಅಂತ ಅನ್ಕೊಂಡ್ರೆ ಹೇಗೋ ಹಾಗೆ. ಹಾಗೆ ತಥಾ ಜೀವತ್ವಂ ಈಶಸ್ಯ ಜಡಾಭೇದಸ್ತಜೋರಪಿ, ಹಾಗೆ ದೇವರನ್ನ ಜೀವ ಅಂತ ತಿಳಿಯೋದು ಅಷ್ಟೇ ಅಲ್ಲ, ದೇವರನ್ನ ಜೀವ ಅಂತ ತಿಳಿದ್ರೆ ಜಡಕ್ಕೂ ಮತ್ತೆ ದೇವರಿಗೆ, ಜಡಕ್ಕೂ ಮತ್ತೆ ಜೀವರಿಗೆ ಅಭೇದವನ್ನು ಹೇಳಿ. ಜಡ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಜಡ ಬೇರೆ ಅಲ್ಲ, ಜೀವರು ಬೇರೆ ಅಲ್ಲ, ಹೀಗೂ ಹೇಳಿ. ಅದರಿಂದ ಇದನ್ನೆಲ್ಲ ಏನಂತ ಕರೀತಾರೆ, ಭೇದ ಮೋಹ ಇತಿ ಪ್ರೋಕ್ತ. ಇದನ್ನೆಲ್ಲ ಭೇದ ಮೋಹ ಅಂತ ಕರೀತಾರೆ. ಇದು ಎಂದಿಗೂ ದೇವರಲ್ಲಿಲ್ಲ. ಹಾಗಾಗಿ ಬೇರೆಯವರಿಗೆ ಈ ತರ ಭಗವಂತನಿಗೆ ವಿಶಿಷ್ಟವಾಗಿರುವಂತಹ ಒಂದು ಲಕ್ಷಣ, ಅಂದ್ರೆ ಯಾವುದೇ ರೀತಿ ಭೇದ ಮೋಹ ಇಲ್ಲ ಅಂತ ತಿಳಿಬೇಕು ಅಂತ ಏನಿದೆ, ಇದನ್ನ ತಿಳಿತಾ ಇದ್ರೆ ಆಗ ಅನ್ಯೇಷಾಂ ತತ್ಪ್ರಸಾದೇನ ಶನೇರ್ಯಾತಿ ಸತಾಮಪಿ. ಅವಾಗ ಏನಾಗುತ್ತೆ, ಬೇರೆಯವರಿಗೆ ಅಂದ್ರೆ ಯಾರು
ಈ ಭೇದ ಮೋಹವನ್ನ ನಿವೃತ್ತಿಗೊಳಿಸ್ತಾರೋ ನೋಡಿ, ಹೀಗ್ ತಿಳಿಬಾರ್ದು, ಇದೆಲ್ಲ ತಪ್ಪು ಅಂತ ಯಾರು ಆ ಭೇದ ಮೋಹವನ್ನ ಇನ್ನೊಬ್ಬರಿಗೆ ನಿವಾರಣೆ ಮಾಡ್ತಾರೋ ಆಗ ಎಲ್ಲ ಉತ್ತಮ ದೇವತೆಗಳ ಭಗವಂತನ ಅನುಗ್ರಹ ಆಗಿ ನಿಧಾನಕ್ಕೆ ತಾನು ತನ್ನ ಗತಿಯನ್ನ ಪಡಿತಾನೆ, ಅಂದ್ರೆ ಸದ್ಗತಿಯನ್ನ ನಿಧಾನಕ್ಕೆ ಪಡಿತಾನೆ ಅಂತ. ಇಷ್ಟು ಇಲ್ಲಿ ಬಂದ ವ್ಯಾಖ್ಯಾನ. ಇನ್ನು ಕೆಲವು ವಿಷಯಗಳಿದೆ, ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳಿದ್ರೆ, ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಗೋಪಾಲಕೃಷ್ಣ ನಮಸ್ಕಾರ. ಧನ್ಯವಾದಗಳು.